ಸರ್ ಇವತ್ತು ಏನಾಯ್ತು ಸರ್? ನಿಮ್ಗೆ ಮಾಹಿತಿ ಎಷ್ಟು ಗಂಟೆಗೆ ಬಂತು? ಏನಂತ ಬಂದಿತ್ತು ಸರ್ ನಿನ್ನೆ ಸರ್ ರಾತ್ರಿ? ನಾನು ಬೆಳಗಿನ ಜಾವ 5:30 ನನಗೆ ಗೊತ್ತಾದ ವಿಷಯ. ಚಿಕ್ಕಮ್ಮ ಅವರು ತೀರೋಗಿದ್ದಾರೆ ಅಂತ ಅಂದರು. ಏನು ಹೆಸರು? ಒಂದು ಪುಷ್ಪಲತಾ ಅಂತ. 1 ಗಂಟೆಗೇನೋ ಎದೆನೋವು ಅಂತ ಎದೆನೋವು ಅಂತ ಅಂದ್ರಂತೆ ಫಸ್ಟು. ಇವರು ಆಗ ಈಗ ಆಂಬುಲೆನ್ಸ್ ಫೋನ್ ಮಾಡಿ ತಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ರೊಳಗೆ ಆಂಬುಲೆನ್ಸ್ನವ್ರು ಬಂದು ಅವರು ಹೇಳಿದ್ರಂತೆ ಜೀವ ಹೋಗಿದೆ ಅಂತ ಅವ್ರು ಹೇಳಿದ್ರಂತೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಅಂತೇಳಿ ಇವ್ರಿಗೆ ಫೋನ್ ಮಾಡಿದಾಗ ನಮ್ಮ ದೊಡ್ಡಪ್ಪ ಅವರು ಇಲ್ಲೆಲ್ಲ ಅವರೇ ಸ್ವಲ್ಪ ದೊಡ್ಡವರು. ನಮ್ಮ ದೊಡ್ಡಪ್ಪವ್ರು ಇದಾದಾಗ ಅವ್ರು ಕರ್ಕೊಂಬಂದು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಏನಕ್ಕೆ ಇಲ್ಲಿ ತೊಗೊಂಬಂದಿದ್ದಾರೆ? ಅವ್ರ ಯಜಮಾನರು ಇಲ್ಲೇ ನಮ್ಮ ಇದರಲ್ಲೇ ಮಣ್ಣು ಮಾಡಿದ್ದಾರೆ. ಅವ್ರ ಜಮೀನಿಲ್ಲ, ಆ ಕಾರಣದಿಂದ ಇಲ್ಲಿ ಜಮೀನು ಇದು ಮಾಡಿದ್ದಾರೆ. ಅವ್ರ ಪಕ್ಕನೇ ಹಾಕೋಣ ಅನ್ನೋ ಇದಕ್ಕೆ ಕಾರಣಕ್ಕೆ ತೊಗೊಂಬಂದಿದ್ದಾರೆ. ಕಾರ್ಯ ಮಾಡೋಕ್ಕೆ ಅಂತಲೇ ತಗೊಂಡು ಹೌದೌದು, ಕಾರ್ಯ ಮಾಡೋಣ ಅಂತ ಅಂತಾರೆ. ನಾವು ಸಹಜ ಸಾವು ಅಂತ ತಿಳ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಅವರು ಸ್ವಲ್ಪ ಸಂಘದಲ್ಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ಇದ್ದಿದ್ದೆ. ಪುಷ್ಪಲತಾ ಅವರು ಮನೆ ಸುತ್ತಮುತ್ತ ಒಳ್ಳೆ ಇದ್ದಿದ್ದೆ ಅವ್ರಿಗೆ. ಒಳ್ಳೆ ಇದರಿಂದ ಒಳ್ಳೆ ಜನ ಇದು ಪರಿಚಯರಿಂದ ಅಕ್ಕಪಕ್ಕದವರೆಲ್ಲ ಬಂದು ಈ ಥರ ಗಲಾಟೆ ಆಗ್ತಿತ್ತು, ಈ ಥರ ಇದೆಲ್ಲ ಆಗ್ತಿತ್ತಲ್ಲ, ನಮಗೆ ಆ ವಿಚಾರ ಗೊತ್ತಿಲ್ಲ. ಅವ್ರು ಈ ಥರ ಎಲ್ಲ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಗಲಾಟೆ ಎಲ್ಲ ಆಗೋವಂತೆ 2-3 ದಿವಸದಿಂದ ಸ್ವಲ್ಪ ಕಿರಿಕಿಟಿ ಗಲಾಟೆ ಎಲ್ಲ ಆಗೋವಂತೆ. ಈ ಥರ ಆಯಿತು ಆ ಥರ ಆಯಿತು ಅಂತೆಲ್ಲ ಬಂದು ಅವ್ರ ರಿಲೇಷನ್ಗಳು ಪುಷ್ಪಲತರೆಲ್ಲ ಅವ್ರ ಸ್ವಂತ ತಮ್ಮ ಅವರೆಲ್ಲ ಬಂದು ಅವರೆಲ್ಲ ಫೋನ್ ಮಾಡಿದ್ರು ಮುಂಚೆ ಎಲ್ಲ ಈ ಥರ ಎಲ್ಲ ಇದು ಮಾಡ್ತಾರೇನು ಕಿರುಕುಳೆಲ್ಲ ಹಿಂಗೆ ನಡೆಯುತ್ತೆ ಮನೆಯಲ್ಲೆಲ್ಲ ವಿಚಾರ ಗೊತ್ತೇನು ನಮಗೆಲ್ಲ ಅವೆಲ್ಲ ಹೇಳಿಲ್ಲ. ಈ ಥರ ಎಲ್ಲ ವಿಚಾರ ಬಂದಾಗ ಇಲ್ಲಿ ಸ್ವಲ್ಪ ದೊಡ್ಡ ಗಲಾಟೆನೇ ಆಯಿತು. ಆವಾಗ ಬೇಡ ಪೊಲೀಸ್ನವ್ರು ಬರಲಿ, ವಿಚಾರಣೆ ಆಗಲಿ, ಆಮೇಲೆ ಅದನ್ನು ಮುಂದೆ ಕಾರಣ ಮಾಡೋಣ ಅಂಥೇಳಿ 12 ಗಂಟೆ ಮೇಲೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ದಾಯಿತು. ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅವ್ರು ಪುಷ್ಪಲತಾ ಅವ್ರ ಮನೆ ಎಲ್ಲಿತ್ತು? ಏನು ಕೆಲಸ ಮಾಡ್ತಾಯಿದ್ರು? ಬಂಡೆಪಾಳ್ಯದಲ್ಲಿ ಏರಿಯಾ ಬಂದು ಶ್ರೀನಗರ 7 ಕ್ರಾಸ್. ಹೇಗೆ ಕೆಲಸ ಮಾಡ್ತಾಯಿದ್ರು ಅವರು? ಬಟ್ಟೆ ಹೊಲಿತಿದ್ರು. ಅವ್ರ ಯಜಮಾನ್ರು ಆಟೋ ಓಡಿಸ್ತಾರೆ. ಅವ್ರ ಆಟೋ ಬಾಬಣ್ಣ ಅಂತ. ಅವ್ರ ಹಸ್ಬೆಂಡ್ ಏನು ಎಕ್ಸ್ಪೈರ್ ಆಗಿ ಯಾವಾಗಾಯಿತು? ಏನು ಯಾವಾಗ? ಅವರು ಅನಾರೋಗ್ಯ ಕಾರಣ ಒಂದು 10 ದಿವಸ ಹಾಸ್ಪಿಟ್ಲಲ್ಲಿ ಇದ್ದರು. ವಿನಾಯಕ ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅವರು ಮಗಳೊಳ್ಳೆಯ ಮೆಲ್ಲಿಗಿನ ಸ್ಟ್ರೋಕ್ ಹೊಡೆದು ಇದಾಗಿತ್ತಂತ. ನಿಮ್ಗೆ ಏನಾಗಬೇಕಾಗಿತ್ತು? ಚಿಕ್ಕಮ್ಮ ಅಂದರೆ ಏನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ? ನಾವೆಲ್ಲ ಚಿಕ್ಕವರು ಲವ್ ಮ್ಯಾರೇಜ್ ಅಂತ ಅವ್ರದ್ದು. ನಾವೆಲ್ಲ ಚಿಕ್ಕವರು, ನಾವೆಲ್ಲ ಅಷ್ಟು ಬುದ್ಧಿ ಕಡಿಮೆ. ಇವ್ರ ಮಗಳು ಇವಾಗ ಅಲ್ಲಿಗೆ ಯಾರು ಆರೋಪ ಬಂದಿದ್ದಲ್ಲ, ಅವ್ರೇನು ಕೆಲಸ ಮಾಡ್ತಾಯಿದ್ರು? ಅವರು ಒಟ್ಟು ಮನೇಲೇ ಇದ್ದರು. ಓಕೆ. ಎಷ್ಟು ಜನ ಮಕ್ಕಳು ಪುಷ್ಪಲತಾ ಅವ್ರಿಗೆ? 2 ಮಕ್ಕಳು. ನಾನು ಒಬ್ಬರನ್ನೇ ನೋಡಿರೋದು. ಒಬ್ಬರು ಚಿಕ್ಕ ಸ್ವಲ್ಪ ಏಜಲ್ಲೇ 17-18 ಇದರಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ಟಿರಂತೆ. ಓಕೆ. ಅವ್ರು ನನ್ನ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವ್ರ ಬಗ್ಗೆ. ಓಕೆ. ಈಗ ಯಾರು ಬಂದಿದ್ರಲ್ಲ, ಯಾರು ಅವರು ಇವಾಗ ಇದ್ದಿದ್ದು ಮಗಳು? 2ನೇ ಅವ್ರು ಚಿಕ್ಕವರು, ಸುಚಿತ್ರಾ ಅಂತ. ಅವ್ರಿಗೆ ಮದುವೆ ಆಗಿದೆಯಾ? ಹಾಂ, ಮದುವೆ ಆಗಿದೆ. ಓಕೆ. 2ನೇ ಮದುವೆ ಇದು. ಅವರೇ ಮರ್ಡರ್ ಮಾಡಿದ್ದಾರೆ ಅಂತ ವಿಚಾರ? ಆ ಥರ ಮಾಹಿತಿ ಇದೆ, ಸ್ಪಷ್ಟವಾಗಿ ನನಗೂ ಗೊತ್ತಿಲ್ಲ. ವಿಚಾರಣೆ ಮೇಲೆ ಗೊತ್ತಾಗುತ್ತೆ. ಓಕೆ. ನೀವು ಏನು ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದರೆ ಅವಾಗ ಬಂದು ಹೋಗೋರಾ? ಫಂಕ್ಷನ್ಸ್ ಏನಾರು ಫಂಕ್ಷನ್ಸ್ಗಳಾರು ಬರೋರು ಅಷ್ಟೇ, ಪದೇ ಪದೇ ಏನು ಬರ್ತಿರಲಿಲ್ಲ. ಏನಾರು ಅವ್ರ ಫಂಕ್ಷನ್ ಆದ್ರೆ ನಮಗೆ ಇನ್ವೈಟ್ ಮಾಡೋರು, ನಾವೇನಾರು ಫಂಕ್ಷನ್ ಅವ್ರನ್ನ ಇನ್ವೈಟ್ ಮಾಡೋರು, ಬರೋರು ಹೋಗೋರು, ಎಲ್ಲರೂ ಜೊತೆಲೇ ಬರೋರು. ಅಮ್ಮ ಮಗಳು ಅಳಿ ಎಲ್ಲ ಜೊತೆ, ಮಕ್ಕಳು ಎಲ್ಲ ಜೊತೆಲೇ ಬರೋರು. ಸುಚಿತ್ರಾ ಪುಷ್ಪಲತಾ ಅವ್ರ ಜೊತೆ ಯಾವಾಗ ಲಾಸ್ಟ್ ನೀವು ಮಾತಾಡಿದ್ದು ಅಂತೇಳಿ? ಲಾಸ್ಟ್ ಮಾತಾಡಿದ್ದು ಒಂದು 2 ತಿಂಗಳಾಯ್ತು ಸರ್. ಆಗಲೇ ಯಾವುದೋ ಒಂದು ಫಂಕ್ಷನಿಗೆ ಬಂದಿದ್ದರು, ಆಗ ಮೀಟ್ ಆಗಿದ್ವಿ. ಬಟ್ ಏನು ಗಲಾಟೆ? ಹಾಂ ಸರ್, ಇದು ನಮ್ಮದು ಚಿಕ್ಕಪ್ಪವ್ರದ್ದು ವರ್ಷ ಕಾರ್ಯ ಆಯಿತು, ಅಲ್ಲಿ ಮೀಟ್ ಆಗಿದ್ವಿ. ಕಡೆದಾಗಿ ಯಾವತ್ತಾಗಿದೆ? ಜನವರಿ 8ನೇ ತಾರೀಕು ವರ್ಷ. ಹಾಂ, ಕರೆಕ್ಟಾಗಿ ವರ್ಷ ತಿಥಿ. ಅದು ಅವ್ರ ಮನೆಯಲ್ಲೇ ಮಾಡಿದರು. ಅಮ್ಮ ಮಗಳ ಬಗ್ಗೆ ಮಧ್ಯೆ ಗಲಾಟೆ ಅಂತೇಳಿ ಅದು ಹೂವಪ್ಪ, ಅದು ನನಗೆ ಮಾಹಿತಿ ಗೊತ್ತಿಲ್ಲ ಸರ್ ಅಷ್ಟೇ. ಈಗೇನೋ ಅವರು ಮಗಳಿಗೇನೋ ಕೊಲೆ ಮಾಡಿದ್ದಾರೆ. ಈ ಸುತ್ತಮುತ್ತ ಇರೋ ವಿಚಾರಣೆಯಿಂದ ಗೊತ್ತಾಗ್ತಿದೆ ನನಗೆ. ಹೌದು, ಈ ಥರ ತಂದೆ ತಾಯಿಗೆ ಅವ್ರ ತಾಯಿನ ಕಾರಣ ಅಂತೇಳಿ ಇದು ಮಾಡಿದ್ದಾರೆ ಅಂತೇಳಿ ಕೇಳಿ ಬರ್ತಾರೆ. ಆ ವಿಚಾರವಾಗಿ ಅವರು ಮನಸ್ಸು ಕೆಡಿಸ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಮಾಹಿತಿ ಈಗ ಗೊತ್ತಾಗಿರೋದು. ಅದು ಎಷ್ಟು ಸತ್ಯ ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಅವರು ಯಾರೋ ಅದೇ ಎಲ್ಲೋ ಶಾಸ್ತ್ರ ಕೇಳೋದಕ್ಕೆ ಆ ಥರ ಅದು ಒಂದು ಕಡೆ ಅಲ್ಲ, 3 ಕಡೆ ಶಾಸ್ತ್ರ ಕೇಳೋಕ್ಕೆ ಈ ಥರ ಬಂತಂತೆ ವಿಚಾರ. ಈ ಥರ ನಮ್ಮ ತಂದೆ ಸಾಯೋ ಕಾರಣ ಆಗಿದ್ದಾರೆ ಅಂತ ಇವರೇನೋ ಮನಸ್ಸಿಗೆ ತೊಗೊಂಡು ಈ ಥರ ಮಾಡಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ಒಪ್ಕೊಂಡಿದ್ದು. ಅಲ್ಲ ಸರ್, ಏನು ಹೇಳ್ತೀರಾ ಸರ್? ನಿಮ್ಮ ಫ್ಯಾಮಿಲಿ ಈ ಥರ ಇನ್ಸಿಡೆಂಟ್ ಆಗಿದೆ ಅಲ್ಲ, ಏನು ಹೇಳ್ತಾರೆ? ನಾನು ಸರ್ ದೊಡ್ಡಯ್ಯ ಅಂತ.